ಜೈಲಿನಲ್ಲಿರುವಂತಹ ದರ್ಶನ್ಗೆ ಈಗ ಮತ್ತೆ ಸಂಕಷ್ಟ ಶುರುವಾಗಿದೆ. ಯಾಕಂದ್ರೆ ಪ್ರದೋಷ್ ಮಾಫಿ ಸಾಕ್ಷಿಯನ್ನ ನ್ಯಾಯಾಲಯ ಅಂಗೀಕರಿಸಿದೆ. ಈಗ ಪ್ರದೋಷ್ ಮಾಫಿ ಸಾಕ್ಷಿಯಾಗಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟ ನಂತರ ಮತ್ತಷ್ಟು ಸಂಕಷ್ಟ ದರ್ಶನ್ಗೆ ಎದುರಾಗುತ್ತೆ. ಪ್ರದೋಷ್ ಅರ್ಜಿಗೆ ಇವತ್ತು 59ನೇ SCCH ಕೋರ್ಟ್ ಅಸ್ತು ಎಂದಿದೆ. ತನ್ನ ಗಮನದಲ್ಲಿರುವಂತಹ ಸತ್ಯವಾದ ಅಂಶ ಬಹಿರಂಗಪಡಿಸಬೇಕು. ಸತ್ಯ ಮುಚ್ಚಿಟ್ರೆ ಮಾಫಿ ಸಾಕ್ಷಿಯಿಂದ ಮತ್ತೆ ಆರೋಪಿಯನ್ನಾಗಿ ಮಾಡಲಾಗುತ್ತೆ ಅಂತ ಕೆಲವೊಂದಷ್ಟು ಷರತ್ತುಗಳನ್ನು ವಿಧಿಸಿ ಈಗ ಮಾಫಿ ಸಾಕ್ಷಿಗೆ ಓಕೆ. ಜೊತೆಗೆ ಪ್ರಕ್ರಿಯೆ ಮುಗಿಯುವವರೆಗೂ ಕೂಡ ಪ್ರದೋಷ್ ಇನ್ನು ಕೂಡ ಕಸ್ಟಡಿಯಲ್ಲಿ ಇರಬೇಕಾಗತ್ತೆ. ಅದಾದ ನಂತರ ಪ್ರದೋಷ್ನ ಹೇಳಿಕೆ ದಾಖಲಾಗುತ್ತೆ. ಹೇಳಿಕೆ ದಾಖಲಾದ ನಂತರ ಅದ್ರ ಮೇಲೂ ಕೂಡ ವಾದ ಪ್ರತಿವಾದ ನಡೆಯುತ್ತೆ, ಮತ್ತೆ ಕ್ರಾಸ್ ಎಕ್ಸಾಮಿನೇಷನ್ಸ್ ಕೂಡ ಆಗುತ್ತೆ. ಅದೆಲ್ಲ ಆದ ನಂತರ ಪ್ರದೋಷಿಗೆ ಒಂದು ರೀತಿಯಲ್ಲಿ ಇದೊಂದು ಬಿಗ್ ರಿಲೀಫ್ ಅನ್ನುವಂಥದ್ದನ್ನು ನಾವಿಲ್ಲಿ ಹೇಳಲೇಬೇಕು. ಯಾಕಂದ್ರೆ ಪ್ರದೋಷ್ನ ಮಾಫಿ ಸಾಕ್ಷಿಯಾಗಿ ಈಗ ಕೋರ್ಟ್ ಕೂಡ ಪರಿಗಣಿಸುತ್ತೆ, ಅಂಗೀಕಾರ ಮಾಡಿದೆ. ನಾವು ಪ್ರತಿನಿಧಿ ರಮೇಶ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ರೆ ಮಾತಾಡೋಣ. ರಮೇಶ್, ಈಗಾಗಲೇ ಪ್ರದೋಷ್ ಮಾಫಿ ಸಾಕ್ಷಿಯಾಗಿ ಓಕೆ ಅಂತ ಹೇಳಿದೆ, ಕೋರ್ಟ್ ಕೂಡ ಅದನ್ನ ಒಪ್ಕೊಂಡಿರುವಂಥದ್ದು. ವಾಟ್ ನೆಕ್ಸ್ಟ್? ಈಗ ಮುಂದಿನ ಪ್ರೊಸೀಜರ್ಸ್ ಬಗ್ಗೆ ನಾವು ಮಾತಾಡೋದಾದ್ರೆ ಇದೆಲ್ಲಾ ಪ್ರಕ್ರಿಯೆಗಳು ಅಂದ್ರೆ ಆತ ಬಂದು ಹೇಳಿಕೆಯನ್ನು ದಾಖಲಿಸಿ ನಂತರ ವಾದ ಪ್ರತಿವಾದ ಅಥವಾ ಕ್ರಾಸ್ ಎಕ್ಸಾಮಿನೇಷನ್ ಇವೆಲ್ಲ ಮುಗಿಯೋವರೆಗೂ ಕೂಡ ಪ್ರದೋಷ್ ಜೈಲಿನಲ್ಲಿ ಇರಬೇಕಾಗತ್ತಾ, ಅಥವಾ ಇನ್ನೇನು ಕೆಲವೇ ದಿನಗಳಲ್ಲಿ ಆತ ಹೊರಗಡೆ ಬರುವಂಥದ್ದು, ಅಕ್ವಿಟ್ ಆಗುವಂಥದ್ದು ಅಥವಾ ಬೇಲ್ ಸಿಗುವಂಥ ಸಾಧ್ಯತೆಗಳು ಕೂಡ ಇರುತ್ತಾ? ರಮೇಶ್, ವಾಟ್ ನೆಕ್ಸ್ಟ್ ಈಗ ಪ್ರೊಸೀಜರ್ಸ್ ಹಾಗಾದ್ರೆ? ರೆಹಮಾನ್, ಈಗ ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿಯಲ್ಲಿ ಬಹಳಷ್ಟು ವಿವರವಾದಂಥ ಅಂಶಗಳನ್ನು ದಾಖಲಿಸಿದ್ದಾನೆ. ಘಟನೆ ದಿವಸ ಏನೇನಾಯಿತು, ನಾನು ಏನೇನು ನೋಡಿದೆ, ಎಲ್ಲ ಅಂಶಗಳನ್ನು ಉಲ್ಲೇಖಿಸಿ ಮಾಫಿ ಸಾಕ್ಷಿ ಅರ್ಜಿಯನ್ನು ಸಲ್ಲಿಸಿದ್ದಾನೆ. ಈ ಮಾಫಿ ಸಾಕ್ಷಿ ಅರ್ಜಿಯನ್ನು ಕೋರ್ಟ್ ಒಪ್ಕೊಂಡಿದೆ. ಈಗ ಮುಂದೆ ಪ್ರದೋಷ್ ಕೋರ್ಟ್ಗೆ ಹಾಜರಾಗಿ ಸಾಕ್ಷಿಯಾಗಿ ಹೇಳಿಕೆಯನ್ನು ಕೊಡಬೇಕಾಗತ್ತೆ. ಹೇಳಿಕೆಯನ್ನು ಕೊಟ್ಟ ನಂತರ ಕ್ರಾಸ್ ಎಕ್ಸಾಮಿನೇಷನ್ ನಡೆಯುತ್ತೆ. ಇದೆಲ್ಲವೂ ಮುಂದೆ ನಡೆಯುವಂಥ ಪ್ರಕ್ರಿಯೆಗಳು. ಆದರೆ ಪ್ರದೋಷ್ ಈಗ ಯಾವಾಗ ಆತ ಈಚೆ ಬರ್ತಾನೆ ಅನ್ನುವಂಥದ್ದು ಇರುವಂಥ ಪ್ರಶ್ನೆ. ಇಲ್ಲಿ ಕೋರ್ಟ್ ಕೆಲವೊಂದು ಷರತ್ತುಗಳನ್ನು ವಿಧಿಸಿದೆ. ಈಗ ಪ್ರದೋಷು ತನಗೆ ತಿಳಿದಿರುವಂತಹ ಸಂಪೂರ್ಣ ಸತ್ಯವಾದಂಥ ಅಂಶಗಳನ್ನು ಕೋರ್ಟ್ನಲ್ಲಿ ಬಹಿರಂಗಪಡಿಸಬೇಕು. ಕೇವಲ ತನಗೆ ಸಂಬಂಧಪಟ್ಟಿರುವಂಥ ವಿಚಾರ ಮಾತ್ರ ಅಲ್ಲ, ಸಹ ಆರೋಪಿಗಳ ಪಾತ್ರ ಏನೇನಿತ್ತು ಅನ್ನೋದ್ರ ಬಗ್ಗೆ ಕೂಡ ಆತ ಬಹಿರಂಗಪಡಿಸಬೇಕು. ಒಂದು ವೇಳೆ ಆತ ಏನಾದರೂ ಸುಳ್ಳು ಸಾಕ್ಷಿ ಹೇಳಿದ್ರೆ ಅಥವಾ ತನ್ನ ಹೇಳಿಕೆಯಿಂದ ಹಿಂದೆ ಸರಿದ್ರೆ ಆಗ ಮತ್ತೆ ಆತನನ್ನು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸ್ತೀವಿ ಅಂತೇಳಿ ಕೋರ್ಟ್ ಸ್ಪಷ್ಟವಾದಂಥ ಒಂದು ಷರತ್ತುಗಳನ್ನು ವಿಧಿಸಿದೆ. ಹೀಗಾಗಿ ಈಗ ಪ್ರದೋಷ್ಗೆ ಜೊತೆಗೆ ಈ ಕೇಸ್ನ ಟ್ರಯಲ್ ಮುಗಿಯೋವರೆಗೂ ಕೂಡ ಆತ ಏನು ಕಸ್ಟಡಿಯಲ್ಲೇ ಇರಬೇಕು ಅಂತೇಳಿ ಕೋರ್ಟ್ ಷರತ್ತನ್ನು ವಿಧಿಸಿದೆ. ಆದರೆ ಈ ಹಿಂದೆ ಏನು ನಾವು ವಿನಯ್ ಕುಲಕರ್ಣಿ ಕೇಸನ್ನು ಕನ್ಸಿಡರ್ ಮಾಡಿದಾಗ ಅಲ್ಲಿ ಬಸವರಾಜ ಮುತ್ತಗಿ ಮಾಫಿ ಸಾಕ್ಷಿಯಾಗಿ ಕನ್ವರ್ಟ್ ಆದ ನಂತರ ಆತನಿಗೆ ಜಾಮೀನು ಮಂಜೂರಾಗಿತ್ತು. ಹೈಕೋರ್ಟ್ ಆತನಿಗೆ ಜಾಮೀನನ್ನು ಕೊಟ್ಟಿತ್ತು. ಅದೇ ರೀತಿ ಈ ಹಿಂದೆ ಕೆಲವು ಪ್ರಕರಣಗಳಲ್ಲಿ NIA ಕೇಸ್ನಲ್ಲೂ ಕೂಡ ಅದೇ ಕೋರ್ಟ್ನಲ್ಲಿ, ಅಂದರೆ ಯಾರು ಮಾಫಿ ಸಾಕ್ಷಿಯಾಗಿ ಹೇಳಿಕೆಯನ್ನು ಕೊಟ್ಟ ಅದೇ ಕೋರ್ಟ್ ಆತನಿಗೆ ಜಾಮೀನನ್ನು ಮಂಜೂರು ಮಾಡಿತ್ತು. ಇಲ್ಲೂ ಕೂಡ ಪ್ರದೋಷ್ಗೆ ಕೋರ್ಟ್ ಈ ಷರತ್ತನ್ನು ವಿಧಿಸಿದ್ರು ಕೂಡ ಆತನ ಜಾಮೀನು ಸಲ್ಲಿಸುವಂಥ ಒಂದು ಹಕ್ಕೇನಿದೆ, ಹಕ್ಕು ಹಾಗೇನೇ ಇದೆ. ಹೀಗಾಗಿ ಆತ ಮುಂದೆ ಅಂದರೆ ಈ ಮಾಫಿ ಸಾಕ್ಷಿಯ ಒಂದು ವಿಚಾರಣೆ ಆದ ನಂತರ ತನಗೆ ಜಾಮೀನು ಕೊಡಿ ಅಂತೇಳಿ ಆತ ಅರ್ಜಿಯನ್ನು ಸಲ್ಲಿಸ್ಬೋದು. ಕೋರ್ಟ್ ಅದ್ರ ಬಗ್ಗೆ ತೀರ್ಮಾನ ಮಾಡ್ಬೋದು. ಒಂದು ವೇಳೆ ಟ್ರಯಲ್ ಕೋರ್ಟ್ ಏನಾದರೂ ಅದನ್ನು ತಿರಸ್ಕಾರ ಮಾಡಿದ್ರೆ ಆಗ ಆತ ಹೈಕೋರ್ಟ್ಗೆ ಹೋಗ್ಬೋದು, ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗ್ಬೋದು. ಹೀಗಾಗಿ ಆತನಿಗೆ ಜಾಮೀನು ಸಿಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಕೋರ್ಟ್ ಅದನ್ನು ತೀರ್ಮಾನ ಮಾಡುತ್ತೆ. ಆದರೆ ಕೋರ್ಟ್ ಈ ಷರತ್ತನ್ನು ಈಗ ಸದ್ಯಕ್ಕೆ ವಿಧಿಸಿದೆ. ಆದರೆ ಮುಂದಿನ ದಿನಗಳಲ್ಲಿ ಆತ ಜಾಮೀನು ಅರ್ಜಿ ಸಲ್ಲಿಸೋದಕ್ಕೆ ಇದಕ್ಕೆ ಯಾವುದೇ ರೀತಿಯಾದಂಥ ಅಡ್ಡಿ ಆತಂಕ ಇರೋದಿಲ್ಲ. ಹೀಗಾಗಿ ಈ ಕೇಸ್ ಏನಿದೆ ಇದು ಬಹಳ ದೊಡ್ಡ ತಿರುವನ್ನು ತಗೊಂಡಿದೆ. ಯಾಕೆಂದರೆ ಈ ಕೇಸ್ನಲ್ಲಿ ಪ್ರಾಸಿಕ್ಯೂಷನ್ಗೆ ಇದ್ದಂಥದ್ದು ಇಬ್ಬರು ಪ್ರತ್ಯಕ್ಷ ಸಾಕ್ಷಿಗಳು. ಆ ಇಬ್ಬರು ಪ್ರತ್ಯಕ್ಷ ಸಾಕ್ಷಿಗಳು ಸರಿಯಾದ ಹೇಳಿಕೆ ಕೊಡ್ತಾರೆ ಅನ್ನುವಂಥ ನಂಬಿಕೆ ಪ್ರಾಸಿಕ್ಯೂಷನ್ಗೇನೆ ಇರಲಿಲ್ಲ. ಹೀಗಾಗೇನೆ ಪ್ರದೋಷ್ ಈ ಅರ್ಜಿಯನ್ನು ಸಲ್ಲಿಸಿದಾಗ ಅದಕ್ಕೆ ಪ್ರಾಸಿಕ್ಯೂಷನ್ ಕೂಡ ಸಪೋರ್ಟ್ ಮಾಡಿದೆ. ಈತನ ಮಾಫಿ ಸಾಕ್ಷಿಯಾಗಿ ಪರಿಗಣಿಸಬಹುದು ಅಂತೇಳಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ಕೋರ್ಟ್ಗೆ ಹೇಳಿಕೆಯನ್ನು ಕೊಟ್ಟಿದ್ರು. ಹೀಗಾಗಿ ಕೋರ್ಟ್ ಅದೆಲ್ಲ ಅಂಶಗಳನ್ನು ಕೂಡ ಪರಿಗಣಿಸಿ ಜೊತೆಗೆ ಏನು ಪ್ರೊಬೇಷನ್ ಆಫೀಸರ್ ಹೇಳಿಕೆಯನ್ನು ಕೂಡ ಪರಿಗಣಿಸಿ ಈ ಒಂದು ಆದೇಶವನ್ನು ಕೊಟ್ಟಿದೆ. ಈತನನ್ನು ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಿದೆ. ಹೀಗಾಗಿ ಈತ ಏನು ಹೇಳಿಕೆಯನ್ನು ಕೊಡ್ತಾನೆ, ಜೊತೆಗೆ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಎಲ್ಲ ಸತ್ಯ ಅಂಶಗಳನ್ನು ಬಹಿರಂಗಪಡಿಸಬೇಕು ಅಂತ. ಈಗ ಆತ ಪ್ರಾಸಿಕ್ಯೂಷನ್ ಏನು ಒಂದು ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದೆ ಅದಕ್ಕೆ ಪೂರಕವಾಗಿ ಹೇಳಿಕೆಯನ್ನು ಕೊಡಬೇಕಾಗತ್ತೆ. ಈಗಾಗಲೇ ಆತ ಮಾಫಿ ಸಾಕ್ಷಿ ಅರ್ಜಿಯಲ್ಲಿ ಎಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ದರ್ಶನ್ ಬಂದು ಹೇಗೆ ಅಲ್ಲೇ ಮಾಡಿದ್ರು, ಜೊತೆಗೆ ಪವಿತ್ರ ಗೌಡ ಹೇಗೆ ಏನು ಮಾಡಿದ್ರು ಅಲ್ಲಿ ಬಂದಾಗ, ಜೊತೆಗೆ ಇತರ ಸಹ ಆರೋಪಿಗಳು ಏನೇನು ಮಾಡಿದ್ರು, ಮತ್ತೆ ಕೊಲೆ ಆದ ನಂತರ ಆತನ ಸತ್ತ ನಂತರ ದರ್ಶನ್ ಪ್ರತಿಕ್ರಿಯೆ ಹೇಗಿತ್ತು ಫೋನ್ ಮಾಡಿ ತಿಳಿಸಿದಾಗ, ಆ ನಂತರ ಸಾಕ್ಷ್ಯ ನಾಶ ಮಾಡೋದಕ್ಕೆ ಏನೇನು ಕ್ರಮ ಕೈಗೊಂಡ್ರು, ಈ ಎಲ್ಲ ಅಂಶಗಳನ್ನು ಕೂಡ ಆತ ಮಾಫಿ ಸಾಕ್ಷಿ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾನೆ. ಹೀಗಾಗಿ ಇದೇ ಅಂಶಗಳನ್ನು ಆತ ಕೋರ್ಟ್ನಲ್ಲೂ ಕೂಡ ಸಾಕ್ಷ್ಯ ವಿಚಾರಣೆ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಒಂದು ವೇಳೆ ಆತ ಹೇಳದೆ ಹೋದ್ರೆ ಆಗ ಕೋರ್ಟ್ ಎಗೈನ್ ಆತನನ್ನು ಆರೋಪಿ ಸ್ಥಾನದಲ್ಲೇ ವಾಪಸ್ ನಿಲ್ಲಿಸುತ್ತೆ. ಜೊತೆಗೆ ಆತ ಈಗೇನು ಹೇಳಿಕೆಯನ್ನು ಕೊಟ್ಟಿದ್ದಾನೆ, ಮಾಫಿ ಸಾಕ್ಷಿ ಅರ್ಜಿಯನ್ನು ಕೊಟ್ಟಿದ್ದಾನೆ, ಅದೇ ಆತನ ವಿರುದ್ಧ ಆಗುತ್ತೆ. ಅಂದರೆ ನಾಳೆ ಆತನ ಕನ್ವಿಕ್ಷನ್ಗೆ ಆತ ಕೊಟ್ಟಿರುವಂಥ ಸ್ಟೇಟ್ಮೆಂಟೇ ಕಾರಣ ಆಗ್ಬೋದು. ಹೀಗಾಗಿ ಮುಂದೆ ಪ್ರದೋಷ್ಗೆ ಕನ್ವಿಕ್ಷನ್ ಆಗ್ಬೋದು ಒಂದು ವೇಳೆ ಆತ ಹೇಳಿಕೆಯಿಂದ ಹಿಂದೆ ಸರಿದ್ರೆ. ಹೀಗಾಗಿ ಪ್ರದೋಷ್ ಈಗ ಮಾಫಿ ಸಾಕ್ಷಿ ಆಗಿದ್ರು ಕೂಡ ಆತನಿಗೂ ಕೂಡ ಇನ್ನೂ ಸಂಕಷ್ಟ ಇದೆ. ಆತ ಸತ್ಯವನ್ನೇ ಬಹಿರಂಗಪಡಿಸಬೇಕು. ಒಂದು ವೇಳೆ ತನ್ನ ಹೇಳಿಕೆಯಿಂದ ಹಿಂದೆ ಸರಿದ್ರೆ ಆತನಿಗೆ
ಕನ್ವಿಕ್ಷನ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹೀಗಾಗಿ ಮುಂದಿನ ದಿನಗಳೇನಿದೆ ಅದು ಬಹಳ ರೋಚಕವಾಗಿರುತ್ತೆ. ದರ್ಶನ್ಗೂ ಕೂಡ ಬಹಳ ಸವಾಲಿನದ್ದಾಗಿರುತ್ತೆ. ಅವರ ಪರ ವಕೀಲರು ಪಾರ್ಟಿ ಸವಾಲಿನ ಮೂಲಕ ಈ ಥರ ಹೇಳಿಕೆಗಳು ಸರಿ ಇಲ್ಲ ಅನ್ನೋದನ್ನ ಸಾಬೀತು ಮಾಡಬೇಕಾಗುತ್ತೆ. ಜೊತೆಗೆ ಪ್ರಾಸಿಕ್ಯೂಷನ್ ಏನು ಎವಿಡೆನ್ಸ್ ಕಲೆಕ್ಟ್ ಮಾಡಿದೆ ಆ ಪ್ರಾಸಿಕ್ಯೂಷನ್ ಎವಿಡೆನ್ಸ್ಗೂ ಮತ್ತು ಈತನ ಹೇಳಿಕೆಗಳು ತದ್ವಿರುದ್ಧವಾಗಿದೆ, ಅದು ಪೂರಕವಾಗಿಲ್ಲ ಅನ್ನೋದನ್ನ ಪ್ರೂವ್ ಮಾಡಬೇಕಾಗುತ್ತೆ. ಹೀಗಾಗಿ ಜೊತೆಗೆ ಇವತ್ತಿನ ಕೋರ್ಟ್ ಆದೇಶ ಏನಿದೆ ಅದನ್ನು ಪ್ರಶ್ನೆ ಮಾಡಿ ಕೂಡ ದರ್ಶನ್ ಪರ ವಕೀಲರು ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವ ಸಾಧ್ಯತೆಗಳಿದೆ. ಹೀಗಾಗಿ ಎಲ್ಲ ಪಾಸಿಬಿಲಿಟೀಸ್ ಇರೋದ್ರಿಂದ ಮುಂದಿನ ದಿನಗಳು ಬಹಳ ರೋಚಕವಾಗಿರುತ್ತೆ. ದರ್ಶನ್ ಬಗ್ಗೆ ಹೆಚ್ಚಿನ ಒಂದು ಸಂಕಷ್ಟ ಇದ್ದು ಅವರು ಈಗ ದರ್ಶನ್ ಪರ ವಕೀಲರು ಇದನ್ನ ಸಾಬೀತು ಮಾಡೋದಕ್ಕೆ ಅಂದ್ರೆ ಇಲ್ಲಿ ಕೇಸು ಸುಳ್ಳು ಅನ್ನೋದನ್ನ ಸಾಬೀತು ಮಾಡೋದಕ್ಕೆ ಸಾಕಷ್ಟು ಸಾಹಸ ಮಾಡಬೇಕಾಗುತ್ತೆ. ಹೀಗಾಗಿ ಬಹಳ ಸವಾಲಿನ ದಿನಗಳು ಮುಂದೆ ದರ್ಶನ್ಗೆ ಎದುರಾಗುತ್ತೆ. ರೆಹಮಾನ್, ಥ್ಯಾಂಕ್ ಯು ರಮೇಶ್.